ಹೇಳೋದೇನು ಅಂದರೆ ಬಡವ್ರ ಮಕ್ಕಳು ಗೆಲ್ಲಬೇಕು, ಅದು ನಮ್ಮ ಡಾಲಿ ಧನಂಜಯ ಅವ್ರು ಹೇಳಿರುವಂಥ ಡೈಲಾಗ್. ಆದರೆ ಗಿಲ್ಲಿ ನಿಜವಾಗ್ಲೂ ಬಡವನ ಅದು ಬಹಳ ಮುಖ್ಯ ಆಗುತ್ತೆ. ನಿಜವಾದ ಬಡವ ಬೇರೆ, ಬಡವಂತರ ಗೆಟಪ್ ಹಾಕೊಂಡು ಬದುಕೋದು ಬೇರೆ. ಅಷ್ಟೇ ಬಿಟ್ಟರೆ ಬಡವ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವನಿಮಿತ್ತು. ವೀಕ್ಷಕರೇ, ಎಲ್ಲೋ ಒಂದು ಕಡೆ ಈ ಅಶ್ವಿನಿ ಗೌಡಗೆ ಚೂರು ಬುದ್ಧಿ ಬಂದಂತೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಹೇಳ್ತೀವಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಿಲ್ಲಿ ಗೆದ್ದಿರೋದು ಬಡವನ ಹಾಗೆ ಪೋರ್ಟ್ರೇ ಮಾಡಿಕೊಂಡು ಅಂತಂದರೆ ಗೆಟಪ್ಪನ್ನು ಬಡವನ ಹಾಗೆ ಗೆಟಪ್ ಚೇಂಜ್ ಮಾಡಿಕೊಂಡು ಗೆದ್ದುಬಿಟ್ಟ ಅಂಥೇಳಿ ಅಶ್ವಿನಿ ಗೌಡ ಅವರು ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿರೋದು. ವೀಕ್ಷಕರೇ, ಗಿಲ್ಲಿ ಬಡವನ ಹಾಗೆ ಗೆಟಪ್ ಹಾಕ್ಕೊಂಡಿರೋದಲ್ಲ, ಹಿ ಈಸ್ ಪುವರ್. ಆತ ಬಡವನೇ. ಆತನ ಮನೆಗೆ ನಾನು ಹೋಗಿದ್ದೀನಿ. ಆತನ ಮನೆಯ ಸ್ನೇಹಿತರನ್ನು, ಆತನ ಮನೆಯ ವಾತಾವರಣವನ್ನು, ಆತ ಬೆಳೆದಂಥ ಜಾಗವನ್ನು, ಆತನ ತಂದೆ ತಾಯಿಯನ್ನು, ಸುತ್ತಮುತ್ತಲಿನ ಜಾಗವನ್ನು, ಆತ ಓದಿದ ಶಾಲೆಯನ್ನು, ಆತ ಓದಿದ ಕಾಲೇಜನ್ನು ಪ್ರತಿಯೊಂದನ್ನು ಕೂಡ ನಾನು ನೋಡಿ ಸುತ್ತಿ ಮಾತನಾಡಿಸಿ ಬಂದಿದ್ದಾನೆ. ಆದರೆ ಇವರೆಲ್ಲರೂ ಕೂಡ ಹೇಳ್ತಾ ಇರೋದು ಏನು? ಗಿಲ್ಲಿ ಬಡವನ ಹಾಗೆ ಪೋರ್ಟ್ರೇ ಮಾಡಿಕೊಂಡು ಗೆದ್ಕೊಂಡ್ಬಿಟ್ಟ ಅಂತ. ಐ ಥಿಂಕ್ ಬಹುಶಃ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗಿಲ್ಲಿ ಎಲ್ಲೋ ಒಂದು ಕಡೆ ಗಿಲ್ಲಿಯನ್ನು ಮತ್ತೊಮ್ಮೆ ನೋಡಿ, ಅಶ್ವಿನಿ ಅನ್ನೋ ನಿಜವಾದ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗ್ತಾ ಇದೆ. ಅಶ್ವಿನಿಯ ನಿಜವಾದಂಥ ಕ್ಯಾರೆಕ್ಟರ್ ದ ಫೇಕ್. ಆಕೆ ಏನು ಸುಮಾರು 60 ದಿನಗಳ ಕಾಲ ಆ ಎಮ್ಮ ಇತ್ತು ಮನೆ ಒಳಗಡೆ, ಅದಷ್ಟೇ ಅಶ್ವಿನಿ ಗೌಡ. ಅದರಿಂದ ಆಚೆಗೆ ಹೊರತುಪಡಿಸಿ ಶಿ ಈಸ್ ಫೇಕ್. ಈಗ ಆಚೆ ಬಂದ ಮೇಲೆ ಏನು ಸ್ಟೇಟ್ಮೆಂಟ್ ಕೊಟ್ಲಲ್ಲ, ದಟ್ ಈಸ್ ರಿಯಾಲಿಟಿ ಆಫ್ ಅಶ್ವಿನಿ ಗೌಡ. ಗಿಲ್ಲಿ ಬಡವನೇ ಅಮ್ಮ, ಆಯಿತಾ? ಗಿಲ್ಲಿ ಪರ ಅಂತಲ್ಲ, ಈಸ್ ದ ವಿನ್ನರ್, ಆಯಿತಾ? ಫೈನಲಿ ಒಂದು ಮ್ಯಾಚ್ ಅಂತಂದರೆ ಬಿಗ್ ಬಾಸ್ ಅನ್ನೋ ಒಂದು ಮ್ಯಾಚನ್ನು ಗೆದ್ದಿದ್ದಾರೆ. ಓಕೆ, ಬಿಗ್ ಬಾಸ್ ಅನ್ನುವಂಥದ್ದು ಕೆಲವ್ರು ಹೇಳ್ಬೋದು, ಏನು ಯುದ್ಧ ಗೆದ್ಕೊಬಂದ್ರ, ಏನು ಸೈನಿಕರ, ಅದೆಂಥ ಮಹಾಸಾಧನೆ. ಅವರವರ ರಂಗದಲ್ಲಿ ಅವರವರದೇ ಸಾಧನೆ. ಇದು ನನ್ನ ರಂಗ. ನಾನೊಬ್ಬ ಪತ್ರಕರ್ತನಾಗಿ ನಾನು ಏನು ಸಾಧನೆ ಮಾಡಬೇಕು ನಾನು ಅದನ್ನೇ ಮಾಡ್ತೀನಿ. ನಾನು ಅಲ್ಲೋಗಿ ಗನ್ ಹಿಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಅಥವಾ ನೀವ್ಯಾರಾದರೂ ಹೋಗಿ ಕಮೆಂಟ್ ಮಾಡೋರು ಹೋಗಿ ಗನ್ ಹಿಡ್ಕೊಂಡು ನಿಂತ್ಕೋತೀರಾ? ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಾ? ನೋ. ಅವರವರ ಧರ್ಮದಲ್ಲಿ, ಅವರವರ ರಂಗದಲ್ಲಿ ಅವರವರದೇ ಸಾಧನೆ. ಧರ್ಮ ಮೀನ್ಸ್ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಅಲ್ಲ. ಧರ್ಮದಿಂದ ನಡೆಯುವವನು ಅಂತಾರಲ್ಲ, ಆ ಧರ್ಮ, ಆಯಿತಾ? ಸೊ ಇಲ್ಲಿ ಅಶ್ವಿನಿ ಗೌಡ ಅವರ ಕಂಪ್ಲೀಟ್ ಅವರ ಒಂದು ಮನಸ್ಥಿತಿ ಈಸಿಯಾಗಿ ಆಚೆ ಕಡೆ ಬಂದಿದೆ. ಇಂಟರ್ವ್ಯೂಗಳಲ್ಲಿ ಕೊಟ್ಟಂಥ ಒಂದು ಹೇಳಿಕೆ. ನನಗೆ ಸಿಗ್ತಾ ಇಲ್ಲ ಇಂಟರ್ವ್ಯೂ ಮಾಡೋದಕ್ಕೆ, ನನಗೆ ಸಿಕ್ಕಿದ್ರೆ ಜನ್ಮ ಜಾಲಾಡ್ಬಿಡ್ತೀನಿ. ಎಸ್ ಕ್ಯಾಟಗರಿ ಅಂತಂದರೆ ಏನು ನಾನು ಕೇಳಲೇಬೇಕು. ಏನು ಎಸ್ ಕ್ಯಾಟಗರಿ ಅಂತಂದರೆ ಏನು ರೀ? ನಾನು ಕೇಳಬೇಕು, ಉತ್ತರ ಕೊಡಲೇಬೇಕು. ನೀವು ಹೇಳ್ಬೋದು ಸಿಲ್ಲಿ, ಮಣ್ಣಂಗಟ್ಟೆ, ಅದು ಇದು ಅಂತ. ಸಿಲ್ಲಿ ಅಂದರೆ ಸಿಲ್ಲಿ ಅಂತಲೇ ಹೇಳಬೇಕಿತ್ತು. ಯಾಕಂದ್ರೆ ಕ್ಯಾಟಗರಿ, ಎಸ್ ಕ್ಯಾಟಗರಿ ಏನು? ಸಿಲ್ಲಿ ಕ್ಯಾಟಗರಿ ಅಂತ ಏನಾದ್ರು ಇದೆಯಾ? ಒಬ್ಬ ವ್ಯಕ್ತಿನ ಸಿಲ್ಲಿ ಅಂತ ಹೇಳ್ಬೋದು, ಅದು ಆ ಸಿಲ್ಲಿ ಅನ್ನೋದು ಒಂದು ಕ್ಯಾಟಗರಿ ಇದೆಯಾ? ಏನು ರೀ? ಸ್ವಲ್ಪನಾದರೂ ಮಾನ ಮರ್ಯಾದೆ ಇದೆಯೇನು ರೀ ನಿಮಗೆ? ನೀವು ಅದಕ್ಕೆ 3ನೇ ಪ್ಲೇಸಲ್ಲಿ ಬಂದಿರೋದು. ನಮ್ಮ ಸೈಡು ಈ 3ನ ಮುಟ್ಟಾಳ್ರು ಅಂತಾರೆ. ಬೇಡ, ಮಾತಾಡೋದು ಬೇಡ, ನೀವು ದೊಡ್ಡವರು, ಸುಮ್ಮನೆ ಯಾಕೆ ಅಂತ ಅಲ್ವಾ? ಒಟ್ಟಾರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ಗೆಲುವು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಸೀಸನನ್ನು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಮಾಡಿದ್ರು, ಆದರೆ ಇದು ಎಕ್ಸ್ಪೆಕ್ಟ್ ಆಗೋಯಿತು. ಸೊ ಗಿಲ್ಲಿಯನ್ನು ಪ್ರತಿ ಬಾರಿ ಮನೆಯೊಳಗಿದ್ದಾಗ ಅಶ್ವಿನಿ ಅವರು ಒಂದು ರೀತಿಯಲ್ಲಿ ಏನಂತ ಹೇಳ್ತಾಯಿದ್ರು ಅಂದರೆ, ಸುದೀಪ್ ಹತ್ರ ಹೇಳುವಾಗ, ಅಣ್ಣ ಇವನು ಕಪ್ಪು ನಂದೇ, ಈ ಸಲ ಕಪ್ ನಂದೇ, ನಾನೇ ಒತ್ಕೊಂಡು ಹೊಂಟೋಯ್ತೀನಿ ಕಪ್ಪನ್ನ ಅನ್ನೋ ಲೆಕ್ಕಾಚಾರದಲ್ಲಿ ಆಲ್ರೆಡಿ ಅವನೇ ಫಿಕ್ಸ್ ಆಗಿಬಿಟ್ಟಿದ್ದಾನೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದುಂಟು. ಏನು ಹೇಳ್ತೀರಾ ಇದಕ್ಕೆಲ್ಲ? ಇಟ್ಸ್ ಓಕೆ. ಅದೇ ನಿಜ ಆಯಿತು, ಅದೇ ಸತ್ಯ ಆಯಿತು. ಅಶ್ವಿನಿ ಅವರ ಅವತ್ತೇನು ನೀವು ಹೇಳಿದ್ರಲ್ಲ, ಅದೇ ಮಾತು ಸತ್ಯ ಆಗಿದೆ ಇವತ್ತು. ಅದನ್ನು ಯಾರಿಂದಲೂ ಕೂಡ ತಡಿಲಿಕ್ಕೂ ಸಾಧ್ಯ ಇಲ್ಲ. ಅಶ್ವಿನಿ ಅವರಿಗೆ ಹೇಳೋದೊಂದೇ, ಇನ್ಮೇಲಾದರೂ ಅಟ್ಲೀಸ್ಟ್ ಒಳ್ಳೆ ರೀತಿ ಬದುಕಿದೆ. ಈಗ ಏನು 4 ವಾರ, ಲಾಸ್ಟ್ 4-5 ವಾರ ಇದ್ರಲ್ಲ, 4 ವಾರ, ಅಟ್ಲೀಸ್ಟ್ ಆ ಜೀವನವನ್ನು ನೀವು ರೂಢಿಸ್ಕೊಳ್ಳಿ ಅಂತ, ಆ ಬದುಕನ್ನು ನೀವು ಬೆಳೆಸ್ಕೊಳ್ಳಿ ಅಂತ. ಆ ಬದುಕು ನಿಮಗಿದ್ರೆ ಬಹಳ ಉತ್ತಮ ಅಂತ ನನಗನ್ನಿಸ್ತಾ ಇದೆ. ನಾನು ಹೇಳೋದಕ್ಕೆ ನಾನು ಯಾರೂ ಅಲ್ಲ, ನಿಮ್ಮ ಜೀವನ ನಿಮ್ಮ ಇಷ್ಟ. ಬಟ್ ಒಂದು ಪಬ್ಲಿಕ್ ಲೈಫ್ನಲ್ಲಿ ಬಂದಿದ್ದೀರಿ, ಇವತ್ತು ನಿಮ್ಮನ್ನು ಪ್ರಶ್ನೆ ಮಾಡುವ ಹಕ್ಕು ನಮಗಿದೆ. ನೀವು ಪಬ್ಲಿಸಿಟಿ ತೊಗೊಂಡಿದ್ದೀರಿ, ಒಂದು ಜನರು ನಿಮ್ಮನ್ನು ಪ್ರೀತಿಯಿಂದ ಓಟ್ ಹಾಕಿ 3ನೇ ಸ್ಥಾನದಲ್ಲಿ ಕೂರಿಸಿದ್ದಾರೆ.
ಆಯಿತಾ. ಸೊ ನೀವೊಂದು ಪಬ್ಲಿಕ್ ಫಿಗರ್ ಆಗ್ತಾ ಇದ್ದೀರ ಅಂದರೆ ನಾವೆಲ್ಲರೂ ಕೂಡ ಜನರ ಹಕ್ಕು ಅಂದರೆ ಮೀನ್ಸ್ ನಾನು ಪಬ್ಲಿಕ್ ಫಿಗರ್ ಆಗ್ತಾ ಇದ್ದೀನಿ ಅಂದರೆ ಜನ ನನಗೆ ಏನು ಬೇಕಾದ್ರೂ ಕಮೆಂಟ್ ಮಾಡ್ಬೋದು. ಇಲ್ಲ ಅಂದರೆ ಪಬ್ಲಿಕ್ ಫಿಗರ್ ನಿಮಗೆ ಕಮೆಂಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಪಬ್ಲಿಕ್ ಫಿಗರ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡಬೇಡಿ. ನೀವು ಏನು ಬೇಕಾದರೂ ಮಾಡಿ, ನೀವು ಮನೆ ಒಳಗೆ ಕೂತ್ಕೊಳ್ಳಿ, ಹೊರಗಡೆ ಹೋಗಿ ಕೆಲಸಕ್ಕೆ ಹೋಗಿ ರೀಲ್ಸ್ ಮಾಡಬೇಡಿ, ಸಿನಿಮಾ ಆ್ಯಕ್ಟಿಂಗ್ ಮಾಡಬೇಡಿ, ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮಗಳಿಗೆ ಹೋಗ್ಬೇಡಿ, ಯಾವುದೇ ರಿಯಾಲಿಟಿ ಶೋಗಳಿಗೆ ಹೋಗ್ಬೇಡಿ, ಸೀರಿಯಲ್ ಆ್ಯಕ್ಟಿಂಗ್ ಮಾಡಬೇಡಿ. ಆ ಪಬ್ಲಿಕ್ ಫಿಗರ್ ಆಗಿ ನೀವು ಕಾಣಿಸ್ಕೊಡ್ತೀರ ಅಂತಂದರೆ ಜನ ನಿಮ್ಮನ್ನು ನೋಡ್ತಾರೆ, ಜನ ನಿಮ್ಮನ್ನು ಮಾತು ಕೇಳಬೇಕು. ನೀವು ಒಳ್ಳೇದು ಹೇಳಿದಾಗ ಕೇಳಬೇಕು ಅಂದರೆ ನೀವು ನಿಮ್ಮಿಂದ ನಮಗೇನೋ ಇಷ್ಟ ಆಗಲಿಲ್ಲ ಅಂದರೆ ನಮ್ಗೆ ಅದು ಹೇಳೋ ಹಕ್ಕಿಲ್ಲ ಅಂತಂದರೆ ಮತ್ತೆ ಯಾಕೆ ನೀವು ಪಬ್ಲಿಕ್ ಮುಂದೆ ಬರಬೇಕು? ಅಲ್ವಾ, ಕರೆಕ್ಟ್ ಅಲ್ವಾ? ಓಕೆ, ಎಲ್ಲರ ಆಸೆ ಕನಸು ನೆರವೇರಿದೆ. ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟ ವಿನ್ನರ್ ಆಗಿದ್ದಾರೆ. ಈ ವಿನ್ನರ್ ಪದವಿ ಇದೆಯಲ್ಲ, ಬಹಳ ಗಿಲ್ಲಿ ಜೀವನಕ್ಕೆ ಬಹಳ ಮುಖ್ಯ ಆಗುತ್ತೆ. ಒಬ್ಬ ಬಡತನದ ವ್ಯಕ್ತಿ ಇವತ್ತು ಈ ಮಟ್ಟಕ್ಕೆ ಒಂದು ಹೆಸರು ಮಾಡಿರೋದು. ಆಮೇಲೆ ತುಂಬ ನನಗೆ ಬಹಳ ಖುಷಿ ಅಂತ ಅನಿಸಿದ್ದು, ಜೀ ಕನ್ನಡದವರು ಗಿಲ್ಲಿಯ ಫೋಟೋವನ್ನು ಹಾಕಿ ಕನ್ನಡಿಗರ ಮನೆಗೆದ್ದ ಗಿಲ್ಲಿ ಅಂತೇಳಿ ನಿಜವಾಗ್ಲೂ ಗ್ರೇಟ್ ಅನಿಸ್ಬಿಡ್ತಾರೆ ನನಗೆ. ಹ್ಯಾಟ್ಸ್ ಆಫ್ ಟು ಜೀ ಕನ್ನಡ ಅಂತ ಹೇಳಿದ್ರೆ ನನಗೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಈ ಕಾಂಪಿಟೇಷನ್ ಯುಗ, ನಾ ಈ ಮಾಧ್ಯಮದಲ್ಲಿದ್ದಾಗಲೇ ಈಗ ನಾನು ರಿಪಬ್ಲಿಕ್ ಅಂತನೋ ಅಥವಾ ರಿಪಬ್ಲಿಕ್ನಲ್ಲಿದ್ದಾಗ ಸುವರ್ಣ ಹೆಸರು ತೊಗೊಳ್ಳಿಕ್ಕೆ ಟಿ ವಿನ ಹೆಸರು ಈ ಥರ ಬರಲ್ಲ. ಅದು ಆ್ಯಕ್ಚುಲಿ ಯೂಶ್ವಲಿ ಅದು ಆ ಜರ್ನಲಿಸಮ್ ಅನ್ನೋ ಎಥಿಕ್ಸಲ್ಲಿ ಇಲ್ಲ ಅದು, ಅಥವಾ ಈ ಚಾನಲ್ಗಳ ಹೆಸರನ್ನು ತೊಗೊಂಡು. ಸೊ ಹಂಗಂತ ಜೀ ಕನ್ನಡದವ್ರು ಏನು ಕಲರ್ಸ್ ಹೆಸರು ತೊಗೊಂಡಿದ್ದಾರೆ ಅಂತಿಲ್ಲ, ಬಟ್ ಆ ಗೆಲುವನ್ನು ಅಟ್ಲೀಸ್ಟ್ ಸಂಭ್ರಮಿಸಿದ್ದಾರೆ. ಸೊ ನೈಸ್, ಭಾಳ ಖುಷಿ ಆಯಿತು ನನಗೆ. ಯಾಕಂದರೆ ಜೀ ಕನ್ನಡದಲ್ಲೇ ಆರಂಭವನ್ನು ಮಾಡಿದಂಥ ಸಿಯಲ್ಲೇ ಆರಂಭ ಮಾಡಿದ್ದು ಗಿಲ್ಲಿ ತನ್ನ ಕೆರಿಯರನ್ನು. ಬಟ್ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು, ಗಿಲ್ಲಿಯನ್ನು ಯೂಸ್ ಮಾಡ್ಕೋತಾರೆ, ಬಟ್ ವಿನ್ನರ್ ಯಾವುದೇ ವಿನ್ನಿಂಗ್ ಅಥವಾ ವಿನ್ ಆಗಿಲ್ಲ ಆತ, ಬರೀ ಏನು ರನ್ನರಲ್ಲೇ ಅದನ್ನು ನಿಲ್ಲಿಸಿ ಕಳಿಸ್ತಾಯಿದ್ರು. ಸೊ ಕಲರ್ಸ್ ಅವರು ವಿನ್ನರ್ ಮಾಡಿದ್ದಾರೆ ಅಂತ ಹಾಗೇನಿಲ್ಲ, ಜನರ ಓಟ್ ಮೇಲೆ ಎಲ್ಲವೂ ಕೂಡ ಡಿಸೈಡ್ ಆಗುವಂಥದ್ದು. ಪ್ರತಿಯೊಂದು ರಿಯಾಲಿಟಿ ಶೋಗಳು ಕೂಡ ಜನರು ಹಾಕುವಂಥ ಓಟ್ ಮೇಲೆ ಡಿಸೈಡ್ ಆಗುವಂಥದ್ದು. ಸೊ ಜನ ಲೈಕ್ ಮಾಡೋದ್ರ ಮೇಲೆ ಎಲ್ಲವೂ ಕೂಡ ಪ್ಲ್ಯಾನಿಂಗ್ ಅಂತ ಯಾವುದು ಇರೋದಿಲ್ಲ. ಎಲ್ಲ ಜನರ ಒಂದು ಲೈಕ್ 46 ಕೋಟಿ ಮತಗಳನ್ನು ತೆಗೆದುಕೊಂಡು ಈ ವ್ಯಕ್ತಿ ವಿನ್ ಆಗೋದು ಅಂತಂದರೆ ಅದು ಸಾಮಾನ್ಯವಾದ ಮಾತಲ್ಲ. ಅಂಥ ಒಂದು ವಿನ್ನಿಂಗ್ ಮೂಮೆಂಟನ್ನು ಇವ್ರು ಯಾರೋ 3rd ಪ್ಲೇಸಲ್ಲಿ ಬಂದವರು ಬಡವನ ಥರ ಗೆಟಪ್ ಹಾಕಿಬಿಟ್ಟು, ಏನ್ರಿ ಅಶ್ವಿನಿ ಅವರೇ, ನಿಮ್ಮ ಬಗ್ಗೆ ಏನು ಹೇಳಬೇಕು ನನಗಂತೂ ಅರ್ಥ ಆಗ್ತಾಯಿಲ್ಲ. ಐ ಥಿಂಕ್ ಅದ್ರ ಬಗ್ಗೆ ಮಾತಾಡೋ ಕೂಡ ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ. ಯಾಕಪ್ಪ ದಿವಿತ್ ಜೋರಾಗಿ ಮಾತಾಡ್ತಾ ಇಲ್ಲ ನೀನು ಅಂತಂದಾಗ, ಈಗ ನಾನು ಬೆಂಗಳೂರಿನಲ್ಲಿ ನನ್ನ ಗೆಳೆಯರ ರೂಮ್ನಲ್ಲಿರೋದ್ರಿಂದ, ಸ್ವಲ್ಪ ಅಕ್ಕಪಕ್ಕ ಮನೆಗಳಿರೋದ್ರಿಂದ ನನ್ನ ವಾಯ್ಸ್ ಕೇಳಿ ದಂಗೆ ಎದ್ಬಿಡ್ತಾರೆ ಅಂದ್ಬಿಟ್ಟು ಸಿಂಪಲಾಗಿ ಮಾತಾಡ್ತಾ ಇದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ ದ ವಿನ್ನರ್ ಈಸ್ ಗಿಲ್ಲಿ. ಸೊ ಬಿಗ್ ಬಾಸ್ ಅನ್ನೋ ಮ್ಯಾಟರನ್ನು, ಆ ಬಿಗ್ ಬಾಸ್ಗೆ ಸಂಬಂಧಪಟ್ಟಂಥ ಒಂದು ನನ್ನ ವಿತ್ ಫೇಸ್ ಎಕ್ಸ್ಪ್ಲೇನ್ ಮಾಡೋದನ್ನು ನಾನು ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಏನಾದರೂ ಮೇಜರ್ ಇದ್ದರೆ ನಾನು ಬರ್ತೀನಿ. ಆಮೇಲೆ ಇಂಟರ್ವ್ಯೂಸ್ಗಳನ್ನು ಮಾಡೋದಕ್ಕೆ ಆಲ್ಮೋಸ್ಟ್ ಪ್ರಯತ್ನ ಪಡ್ತೀನಿ. ನಮ್ಮಂಥವ್ರಿಗೆಲ್ಲ ಸ್ವಲ್ಪ ಇಂಟರ್ವ್ಯೂಸ್ಗಳು ಸಿಗೋದು ಕಷ್ಟ. ದೊಡ್ಡ ದೊಡ್ಡ ಚಾನಲ್ಗಳಿಗೆ ಸಿಗುತ್ತೆ, ಎಲ್ಲ ಬೆಳೆದವರಿಗೆ ಸಿಗುತ್ತೆ, ನಮ್ಮಂಥವ್ರಿಗೆ ಸ್ವಲ್ಪ ಸಿಗೋದು ಕಷ್ಟ. ಸೊ ಸಿಗ್ತೀನಿ ಇಂಟರ್ವ್ಯೂಗಳಲ್ಲಿ. ಸಾಧ್ಯ ಆದರೆ ಗಿಲ್ಲಿದು ಮಾಡ್ತೀನಿ, ರಕ್ಷಿತಂದು ಮಾಡ್ತೀನಿ. ಸಾಧ್ಯತೆ ಯಾರ್ಯಾರಿದ್ದಾರೆ, ಎಷ್ಟು ಜನ ಸಿಗ್ತಾರೆ ಅಷ್ಟರದ್ದೆಲ್ಲರದ್ದು ನಾನು ಮಾಡೋದಕ್ಕೆ, ಇಂಟರ್ವ್ಯೂ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ಮತ್ತು ನನ್ನ ಮಾತು ಹೇಗಿತ್ತು ನಿಮಗೆ ಇಷ್ಟ ಆದರೆ, ನನ್ನ ಅಭಿಪ್ರಾಯ ನಿಮಗೆ ಇಷ್ಟ ಆಯಿತು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.